ಜೆಎಸ್ಎಸ್ ಮಹಾವಿದ್ಯಾಪೀಠ ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಮೈಸೂರು ಇವರ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಶೀರ್ವಾದದೊಂದಿಗೆ 334ನೇ ಶಿವಾನುಭವ ದಾಸೋಹ ಹಾಗೂ ದೇಚಿ ಎಂದೇ ಖ್ಯಾತನಾಮರಾದ ಶರಣ ದೇವರಾಜು ಪಿ ಚಿಕ್ಕಹಳ್ಳಿರವರು ರಚಿಸಿರುವ 3 ಕೃತಿಗಳ ಲೋಕಾರ್ಪಣೆ ಸಮಾರಂಭ ಜರುಗಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಹೆಳವರ ಹುಂಡಿ ಸಿದ್ದಪ್ಪನವರು ವಹಿಸಲಿದ್ದು, ಉಪನ್ಯಾಸ ಹಾಗೂ ಕೃತಿಗಳ ಬಿಡುಗಡೆಯನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ನೆರವೇರಿಸಲಿದ್ದಾರೆ. ಮನಗೊಳದ ಕಮಲಗಳು ಎಂಬ ಕೃತಿಯ ಕುರಿತು ಸಾಹಿತಿಗಳು ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿರವರು, ಪರತತ್ವ ಬೆಳೆ ಎಂಬ ಕೃತಿಯ ಕುರಿತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಬಿ. ಬೆಟ್ಟಸ್ವಾಮಿರವರು ಹಾಗೂ ಕೆಂಡದೊಳು ಅರಳಿದ ಮೊಗ್ಗು ಎಂಬ ಕೃತಿಯ ಕುರಿತು ಸುತ್ತೂರಿನ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಸಂಯೋಜನಾಧಿಕಾರಿಗಳಾದ ಜಿ.ಎಲ್. ತ್ರಿಪುರಾಂತಕರವರು ಮಾತನಾಡಲಿದ್ದಾರೆ. ಮೈಸೂರಿನ ಬಸವ ಬಳಗಗಳ ಅಧ್ಯಕ್ಷರಾದ ಎಂ. ಚಂದ್ರಶೇಖರ್ ರವರು ಆಶಯ ನುಡಿಗಳನ್ನಾಡಲಿದ್ದು, ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಸಮಾಜ ಸೇವಕರು, ಉದ್ಯಮಿಗಳು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಚಿಕ್ಕಹಳ್ಳಿ ಪ್ರಭುಸ್ವಾಮಿ ಅವರು ವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಶಿವರಾತ್ರೀಶ್ವರ ಭಜನಾ ತಂಡ ಮತ್ತು ಶ್ರೀ ಲಲಿತಾದ್ರಿ ಮಹಿಳಾ ವೇದಿಕೆಯವರ ವತಿಯಿಂದ ಗಾನಸುಧೆ ಏರ್ಪಡಿಸಲಾಗಿದ್ದು, ಪ್ರಸ್ತುತ ಕಾರ್ಯಕ್ರಮವು ಫೆಬ್ರವರಿ 28, 2026 ಶನಿವಾರ ಸಂಜೆ 6 ಗಂಟೆಗೆ ಬಸವಜ್ಯೋತಿ ಮಹಾಮನೆ, ಚಂದ್ರಮ್ಮ ಫಾರಂ, ಬಾಳೆಮಂಡಿ ರಸ್ತೆ, ಚಿಕ್ಕಹಳ್ಳಿ, ಮೈಸೂರು ಇಲ್ಲಿ ಜರುಗಲಿದ್ದು, ತಮ್ಮೆಲ್ಲರಿಗೂ ಶರಣು ಸುಸ್ವಾಗತವನ್ನು ಕೋರುತ್ತೇವೆ.